ಆದರೆ ನಮ್ಮ ಸಮಿತಿ ಏನು ತೀರ್ಮಾನ ತಗೊಳುತ್ತೆ ಅದಕ್ಕೆ ನಾವು ಭದ್ರಾಗಿರ್ಬೇಕಾಗ್ತದೆ. ಯಾಕಂದ್ರೆ ನಾವು ಸ್ಟೇಷನಲ್ಲಿ ಬರ್ಕೊಟ್ಟಿದ್ದೀವಿ ಏನಂತ ಇಷ್ಟೊತ್ತಿನ ನಾವು ತೆಗಿತೀವಿ ಅಂತ. ಅಂಬೇಡ್ಕರ್ ಸ್ಟ್ಯಾಚ್ಯೂ ಮಾಡ್ತೀವಿ. ಆ ವ್ಯಕ್ತಿನ ಈ ವೇದಿಕೆ ತರಬೇಡಿ, ಗಣ್ಯ ವ್ಯಕ್ತಿನ, ಅರ್ಥ ಆಯ್ತಲ್ಲ? ಈ ವೇದಿಕೆ ತಂದು ಅವ್ರನ್ನ ಸಣ್ಣವ್ರು ಮಾಡಬೇಡಿ. ದಯವಿಟ್ಟು ನಾವು ಸಣ್ಣವ್ರು ಆಗೋದು ಬೇಡ, ಅವ್ರನ್ನು ಸಣ್ಣವ್ರು ಮಾಡೋದು ಬೇಡ. ತಾಲೂಕ್ ಆಫೀಸ್ ಅಥವಾ ಈ ಸರ್ಕಲ್ ಬಿಟ್ಟು ಯಾವ್ದಾರು ಯಾವ ಜಾಗದಲ್ಲಿ ಅಪ್ರೂವ್ ಮಾಡ್ಕೊಳ್ಳಲ್ಲ, ಅಪ್ರೂವ್ ಮಾಡ್ಕೊಳ್ಳಲ್ಲ, ನೀವು ಜವಾಬ್ದಾರಿ ನಾನೇ ಹೇಳ್ತೀನಿ. ಸರ್ಕಲ್ ಇದ್ಬಿಟ್ರೆ ತಾಲೂಕ್ ಆಫೀಸು, ಆಫೀಸು, 3 ಸರ್ಕಲ್ ಅಲ್ಲೇ ಯಾವ್ದೋ ಸರ್ಕಲ್ ಅಲ್ಲೇ ಅಲ್ಲ 3 ಸರ್ಕಲ್ ಅಲ್ಲೇ ಯಾವ್ದೇ ರೀತಿ ಅಂಬೇಡ್ಕರ್ ಸ್ಟ್ಯಾಚ್ಯೂ ಹೋಗಕ್ಕೆ 20 ದಿವಸ ಅಪ್ರೂವ್ ಆಗಲ್ಲ ಅಂದ್ರೆ ಯಾರು ಜವಾಬ್ದಾರಿ ಜವಾಬ್ದಾರಿ ಇವಾಗ್ಲಾ ಕೈ ಬಿಡ್ತೀವಿ. 20 ದಿವಸದಲ್ಲಿ 20 ದಿವಸ 1 ತಿಂಗಳು ಕೊಡ್ತೀವಿ, 30 ದಿವಸ ಪ್ರಶ್ನೆ ಉತ್ತರ 30 ದಿವಸ ಕೊಡ್ತೀವಿ ನಾವು ಟೈಮಿಂಗ್ಸ್. ಇವತ್ತು 4 ಗ್ಯಾರಂಟಿ ಬೇಕು. ಇವತ್ತು 4ನೇ ತಾರೀಕು, ಮುಂದಿನ ತಿಂಗಳು 4ನೇ ತಾರೀಕು ಟೈಮ್ ಕೊಡ್ತೀವಿ. 4ನೇ ತಾರೀಕು ಯಾರು ಇದು ಅಂಬೇಡ್ಕರ್ ಸ್ಟ್ಯಾಚ್ಯೂ ಪ್ರತಿಷ್ಠಾಪನೆ ಮಾಡತಕ್ಕಂಥ ವೇದಿಕೆ ಅಲ್ಲ. ಇದು ಓನ್ಲಿ ಭೀಮಾ ಕೋರೆಗ ವಿಜಯೋತ್ಸವದ ವೇದಿಕೆ. ಈ ವೇದಿಕೆಗೆ 5ನೇ ತಾರೀಕುವರೆಗೂ ಪಟ್ಟಣ ಪಂಚಾಯತ್ ಪರ್ಮಿಷನ್ ಇದೆ. ನಾಳೆ 5ಕ್ಕೆ ಮುಗಿಯುತ್ತೆ, ತೆರವು ಮಾಡಬೇಕು. ನಿಮ್ದು ಅಂಬೇಡ್ಕರ್ ಸ್ಟ್ಯಾಚ್ಯೂ ಇಡೋದ್ರ ಬಗ್ಗೆ ಗಣ್ಯ ವ್ಯಕ್ತಿಗಳಿದ್ದಾರೆ, ಸಂಬಂಧಪಟ್ಟ ಇಲಾಖೆ ಇದೆ, ರೆವಿನ್ಯೂ ಆಫೀಸರ್ಸ್ ಇದ್ದಾರೆ, ನಿಮ್ಮ ಲೀಡರ್ಗಳು ಮುಖಂಡರಿದ್ದಾರೆ, ಅವ್ರನ್ನೆಲ್ಲ ಕೂರಿಸ್ಕೊಂಡು, ಮಾನ್ಯ ಶಾಸಕರಿದ್ದಾರೆ, ಎಲ್ಲ ಮಾಜಿ ಹಾಲಿ ಎಲ್ಲ ಮುಖಂಡರುಗಳಿದ್ದಾರೆ, ಅವ್ರನ್ನ ಕೂರಿಸ್ಕೊಂಡು ಒಮ್ಮತ ತೀರ್ಮಾನಕ್ಕೆ ತಂದು ಮಾಡ್ಕೊಳ್ಳಿ. ಅದಕ್ಕೆ ನಾವು ಬಂದೋಬಸ್ತ್ ಕೊಡ್ತೀವಿ, ರಕ್ಷಣೆ ಕೊಡ್ತೀವಿ. ಇದು ಆ ವೇದಿಕೆ ಅಲ್ಲ. ಇದು ಭೀಮಾ ಕೊರೆಂಗ ವಿಜಯೋತ್ಸವದ ವೇದಿಕೆ ಮುಗಿದಿದೆ. ಇವತ್ತು ಪಾದಯಾತ್ರೆ ಇದೆ ಅನ್ನೋದಕ್ಕೆ ನಾವು ಬಿಚ್ಚಿಸಿ ತೆಗಿರಲಿಲ್ಲ. ಪಾದಯಾತ್ರೆಗೂ ನಾವು ಗೌರವ ಕೊಟ್ಟಿದ್ದೀವಿ, ನೀವು ಮಾಡಿದ್ದೀರಾ, ಮುಗೀತದು. ಇವತ್ತು ಅದನ್ನು ತೆರವು ಮಾಡಿಸ್ಬೇಕು. ಅವರು ಪಟ್ಟಣ ಪಂಚಾಯತಿ ಗಡುವು ನಾಳೆ ಮುಗಿಯುತ್ತೆ, ತೆರವು ಮಾಡ್ತಾರೆ. ಮುಂದೆ ನೀವು ಅಂಬೇಡ್ಕರ್ ಸ್ಟ್ಯಾಚ್ಯೂ ಅವ್ರದ್ದು ಇಡೋದ್ರ ಬಗ್ಗೆ ದಯಮಾಡಿ ಸಂಬಂಧಪಟ್ಟ ಎಲ್ಲ ಮುಖಂಡಗಳ ಕಡೆಯಿಂದ MLA ಅವ್ರ ಶಾಸಕರ ಅಧ್ಯಕ್ಷತೆಯಲ್ಲಿ ನೀವು ಮೀಟಿಂಗ್ ಮಾಡ್ಕೊಳ್ಳಿ, ಎಲ್ಲಾರು ಇಟ್ಕೊಳ್ಳಿ. ಅದಕ್ಕೆ ನಮ್ದು ಅಬ್ಜೆಕ್ಷನ್ ಇಲ್ಲ. ಒಳ್ಳೆ ಮೆಸೇಜ್ ಹೋಗಿದೆ ವೇದಿಕೆಯಿಂದ, ಬಹಳ ಅದ್ಭುತವಾಗಿ, ಬೇಲೂರಿಗಿಂತಲೂ ಚೆನ್ನಾಗಿದೆ. ಒಳ್ಳೆ ಭಾಷಣಕಾರ ಕರೆಸಿದ್ದೀರಾ. ನಾವು ಕೂಡ ಆ ಭಾಷಣ ತಿಳ್ಕೊಂಡು ಎಲ್ಲರಿಗೂ 10 ಜನಕ್ಕೆ ಮೆಸೇಜ್ ಕೊಟ್ಟಿದ್ದೀವಿ, ಬ್ಯೂಟಿಫುಲ್ ಆಗಿದೆ ಅಂತ. ಆ ಕಾರ್ಯಕ್ರಮ ಅಷ್ಟಕ್ಕೆ ಮೀಸಲಾಗಬೇಕು. ದಯವಿಟ್ಟು ಈ ಇಶ್ಯೂನ ಈ ವೇದಿಕೆಗೆ ನೀವು ಕೈ ಮುಗಿದ್ದೀನಿ. ಇಲ್ಲಿ ಸ್ಟ್ಯಾಚ್ಯೂ ಅದು ಆರ್ಡಿನರಿ ಯಾವುದೋ ಸೆಲೆಬ್ರಿಟಿದು ಮತ್ತು ಇನ್ನೊಬ್ರದ್ದು ಮಗದೊಂದದ್ದು ಅಲ್ಲ, ಆಯ್ತಾ? ಯಾರದೇ ಮಾಡಬೇಕು ಅದಕ್ಕೆ ರೂಲ್ಸ್ ಇದೆ ಸುಪ್ರೀಂ ಕೋರ್ಟ್ದು. ಒಂದು ರಸ್ತೆಗೆ ಹೆಸರಿಡಬೇಕು ಅಂದರೆ, ಒಂದು ಸ್ಟ್ಯಾಚ್ಯೂನ ಒಂದು ಸರ್ಕಲಲ್ಲಿ ಇಡಬೇಕು ಅಂದರೆ ಅದಕ್ಕೆ ಅದೇ ಆದ ಒಂದು ಕ್ರೈಟೀರಿಯಾ ಇದೆ. ಅದು ಫುಲ್ಫಿಲ್ ಮಾಡಲೇಬೇಕು. ಸಂಬಂಧಪಟ್ಟ ಗಣ್ಯ ವ್ಯಕ್ತಿಗಳಿದ್ದಾರೆ, ಪಟ್ಟಣ ಪಂಚಾಯತಿ ಇದೆ, ಮನೆ ಶಾಸಕರಿದ್ದಾರೆ, ಹಾಲಿ ಮಾಜಿ ಮಂತ್ರಿಗಳಿದ್ದಾರೆ, ಮೂಡಿಗೆರೆನಲ್ಲಿ ಗಣ್ಯ ವ್ಯಕ್ತಿಗಳಿದ್ದಾರೆ. ಅವ್ರ ಜೊತೆ ಕೂತ್ಕೊಂಡು ಯಾವ ತಹಶೀಲ್ದಾರ್ ಸಮಕ್ಷಮ ಕೂತ್ಕೊಂಡು ಒಂದು ವೇದಿಕೆ ಅಲ್ಲಿದೆ, ಆ ವೇದಿಕೆ ಅಲ್ಲಿದೆ. ಇದಲ್ಲ, ಈ ವೇದಿಕೆ ಅಲ್ಲ. ಆ ವ್ಯಕ್ತಿನ ಈ ವೇದಿಕೆ ತರಬೇಡಿ, ಗಣ್ಯ ವ್ಯಕ್ತಿನ, ಅರ್ಥ ಆಯ್ತಲ್ಲ? ನಾವೀಗ 10 ನಿಮಿಷದಲ್ಲಿ ಇದು ಅಂಬೇಡ್ಕರ್ ಸ್ಟ್ಯಾಚ್ಯೂ ಮಾಡ್ತೀವಿ. ಸರ್ಕಲ್ ಮಾಡಿದಾರಲ್ಲ ಕೆಲಸ ಮಾಡಿದಾರಲ್ಲ, ಕಾರ್ಯಕ್ರಮದ ಬಗ್ಗೆ
ಅದು ಕೊಡೋ ವೇದಿಕೆ ಸಿಗುತ್ತೆ. ಈಗ ವೇದಿಕೆ ಸಿಗುತ್ತೆ. ಯಾರು ಅಲ್ಲ, ಬೇರೆ ಯಾರು ಅಲ್ಲ, ಬೇರೆ ಯಾರು ಅಲ್ಲ, ಬೇರೆ ಹಾಗಾಗಿ ನಮ್ಮ ಸಮಿತಿ ಕೆಲಸ, ನಿಮ್ಮ ಸಮಿತಿಯಿಂದ ಕೂರಿಸೋದಾದ್ರೆ ನಮ್ದೇನು ಬೇರೆ, ನಾವು ನಿಮ್ಮ ಜೊತೆ ಬರ್ತೀವಿ. ಆದರೆ ನಮ್ಮ ಸಮಿತಿ ಏನು ತೀರ್ಮಾನ ತಗೊಳುತ್ತೆ ಅದಕ್ಕೆ ನಾವು ಭದ್ರಾಗಿರ್ಬೇಕಾಗ್ತದೆ. ಯಾಕಂದ್ರೆ ನಾವು ಸ್ಟೇಷನಲ್ಲಿ ಬರ್ಕೊಟ್ಟಿದ್ದೀವಿ ಏನಂತ, ಇಷ್ಟೊತ್ತಿಗೆ ನಾವು ತೆಗಿತೀವಿ ಅಂತ. ನಾವು ತೆಗ್ದಿಲ್ಲ ಅಂತಂದ್ರೆ ನಮಗೆ ತಾಲೂಕು ಆಡಳಿತಕ್ಕೂ ಹೇಳಿದ್ದೀವಿ ಏನಂತ, ನಮಗೆ ಕೂರಿಸ್ಕೊಡ್ಬೇಕು ಅಂತೇಳಿ. ಈಗಲೂ ನಾವು ಸೋಮವಾರ ದಿವಸ ಲೊಕೇಶನ್ ಕೊಟ್ಟು ಶುಕ್ರವಾರ ನಾವು ಜಾಗನ ಉದ್ದಿ ಪೂಜೆ ಮಾಡಿಸ್ತೀವಿ. ಕಾನೂನುಬದ್ಧ ಬಾಬಾ ಸಾಹೇಬ್ ಅಂಬೇಡ್ಕರ್ನವ್ರನ್ನ ಬೀದಿಲೆಲ್ಲೂ ಹೋರಾಟ ಮಾಡಿ ಕೂರಿಸಿ ಅಂತ ಹೇಳಿಲ್ಲ, ಕಾನೂನುಬದ್ಧವಾಗಿ ಕೂರಿಸೋಣ. ಇದು ಇಷ್ಟೊಂದು ಕೂರಿಸಿಲ್ಲಲ್ಲ, ಇನ್ನು ಒಂದು ವಾರದಲ್ಲಿ ನಾವು ಉದ್ದಿ ಪೂಜೆ ಮಾಡಿ ಕೂರಿಸ್ತೀವಿ. ಅದು ನಮ್ಮ ಸಮಿತಿ ಬಿಟ್ಟಿರೋದು. ಅದು ನಿಮ್ಮ ಸಮಿತಿಯಿಂದ ಮಾಡಬೇಕಿದ್ರೆ ಮಾಡಿ. ನಾವು ನಮ್ಮ ಸಮಿತಿಯಿಂದ ಕೂರಿಸಿರೋದು ಯಾರು ಜವಾಬ್ದಾರಿ, ನಾವು ಬರ್ಕೊಟ್ಟಿದ್ದೀವಲ್ಲ ಈ ಅಲ್ಲ. ಏನಾದ್ರು ಹೆಚ್ಚು ಕಮ್ಮಿ ಆದರೆ ಚಾಮರಾಜನಗರದ ಆಯಿತು 2007ರಲ್ಲಿ ಯಾರು ಮಾಡಿದ್ರು ಈ ಥರ ಟೀಮ್ ಆಯಿತು, ಆಪೋಸಿಟ್ ಟೀಮ್ ಬಂದು ರಾತ್ರಿ ಚಪ್ಪಲಿ ಯಾರು ಹಾಕಿದ, ಯಾರು ಜವಾಬ್ದಾರಿ ಆದರು? ಬಾಬಾ ಸಾಹೇಬರಿಗೆ ಅಂಬೇಡ್ಕರ್ ಅವರಿಗೆ ಅವಮಾನ ಮಾಡೋದನ್ನ ನಾವೆಲ್ಲ ಸಹಿಸ್ಕೋಬೇಕಾ? ಬೇಡ ತಾನೆ. ಬರೀ ಸ್ಟ್ಯಾಚ್ಯೂ ಹೇಳೋದ್ರಿಂದ ನಾವು ಏನು ಮಾಡೋಕ್ಕಾಗಲ್ಲ. ಅವ್ರ ಬದ್ಧತೆಯನ್ನು ನಾವು ನಡ್ಕೋಬೇಕು. ಅದಕ್ಕೋಸ್ಕರ ನಮ್ಮ ಸಮಿತಿಯಿಂದ ನಾವು ಇಟ್ಟಿದ್ದೀವಿ, ಅದನ್ನು ತೆರವುಗೊಳಿಸ್ತೀವಿ. ಆ ಕಾನೂನುಬದ್ಧವಾಗಿ ಇನ್ನೊಂದು ವಾರದಲ್ಲಿ ಸ್ಟ್ಯಾಚ್ಯೂನ ಉದ್ಘಾಟನೆ ಮಾಡಿಸ್ತೀವಿ. ಈ ಪಟ್ಟಣ ಪಂಚಾಯತಿಂದ ಪರ್ಮಿಷನ್ ಆಗಿದೆ, ರೆಜುಲೇಷನ್ ಆಗಿದೆ. ಇಲ್ಲ ಅಂತಂದರೆ ನಾವು ಹೇಳಿದ್ದೀವಿ ಪಟ್ಟಣ ಪಂಚಾಯತ್ ರಿಸರ್ವೇಷನ್ ಹೊಸಕೆ ರಮೇಶ್ ಅವರನ್ನ ಆ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಹೋಗ್ಬರ್ಬೇಕು. ಇಲ್ಲ ಅಂದರೆ ಶುಕ್ರವಾರ ದಿವಸ ಉದ್ಘಾಟನೆ ಮಾಡಿಸ್ಬೇಕು. ಆ ಥರ ನಾವು ಕಂಡೀಷನ್ ಮಾಡಿದ್ದೀವಿ. ಈ ಇಟ್ಟಿರೋದು ನಮ್ಮ ಸಮಿತಿಯರು. ನೀವು ಇದು ಯಾರು ಕೂಡ ಕರೆಕ್ಟ್ ಮಾಡಬೇಕು.